ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನವೀನ್. ನಮ್ಮ ಕರ್ನಾಟಕ ನ್ಯೂಸ್ 24x7ಗೆ ಸ್ವಾಗತ. ವೀಕ್ಷಕರೇ, ನಾವು ಇತ್ತೀಚಿನ ದಿನಗಳಲ್ಲಿ ಫೆಬ್ರವರಿಯಲ್ಲಿ ತಿಂಗಳಲ್ಲಿ ಮಾರ್ಚಲ್ಲಿ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿರುವಂತಹ ಕೆನರಾ ಫ್ಲೆಕ್ಸ್ ಎಲ್ಲಿ ಮಿಡ್ರಿಚ್ ರಸ್ತೆಯಲ್ಲಿರುವಂಥ ಕೆನರಾ ಫ್ಲೆಕ್ಸಲ್ಲಿ ನಾವು ಒಂದು ಕೆಲಸ ಮಾಡೋದು. ಏನಪ್ಪ ಅಂದರೆ ರೂಫಿಂಗ್ ಶೇಡ್. 3 ತಿಂಗಳು ಆಗ್ತಾ ಬಂದಿದೆ. ಇವತ್ತಿಗೂ ಸಹ ಅಡ್ವಾನ್ಸ್ ಅಮೌಂಟ್ ಕೊಟ್ಟಿದ್ದಾರೆ. ಇವರು 92,000 ಕೊಟ್ಟಿದ್ದಾರೆ. ಇವರು 1,20,000 ಹಣವನ್ನು ಅವ್ರಿಗೆ ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ ಅಂತ ಇವರು ಕಂಪನಿಯ ಮಾಲೀಕರು ಹೇಳ್ತಾ ಇರುವಂತಹ ವಿಚಾರ. ಅದರಲ್ಲಿ ನೋಡಿ ವೀಕ್ಷಕರೇ, ಈ ಗೇಟನ್ನು ತೆಗೆದು ಮತ್ತು ಇಲ್ಲಿ ಬೀಗ ಹಾಕ್ಬಿಟ್ಟಿದ್ದಾರೆ ಪಾಪ. ಇದು ಮುಂಚೆ ಬೇರೆಯವರ ಆಸ್ತಿ ಇತ್ತು, ಈಗ ಬೇರೆಯವ್ರಿಗೆ ಸೇಲ್ ಆಗಿದೆ. ಈ ಕೀ ಓಪನ್ ಮಾಡಿ ಮತ್ತು ಇಲ್ಲಿಂದ ಕ್ರೈನ್ ಮುಖಾಂತರ ಒಳಗಡೆ ಹೋಗಿ ಅಲ್ಲಿ ಹೋಗ್ಬೇಕು. 6,000 ರೂಪಾಯಿ ಟ್ಯಾಕ್ಟ್ರು ಬಾಡಿ ಲೆವೆಲ್ ಇತ್ತು. ಮತ್ತು ಒಂದು ಜಲ್ಲಿ ಲೋಡು 20 mm ಜಲ್ಲಿ ಲೋಡು 4,300 ರೂಪಾಯಿ ಮತ್ತು 3,500 ರೂಪಾಯಿ ಜಲ್ಲಿ 4,500 ರೂಪಾಯಿ ಒಂದು ಟೆಸ್ಟು. ಮತ್ತು ಇಲ್ಲಿ ಬಿದ್ದಿರೋಂತಹ ಜಲ್ಲಿ 3,500 ರೂಪಾಯಿಗೆ ನಾವು ಇವರಿಗೆ ಹಾಕಿಸ್ಕೊಟ್ವಿ. ಆದರೆ ಏನು ವಿಷಯ ಅಂದರೆ ಕೆಲಸ ಕಂಪ್ಲೀಟ್ ಆಗಿ ಇವತ್ತಿಗೆ 3 ತಿಂಗಳು ಆಗ್ತಾ ಬಂದಿದೆ. ಇವರು ಹಣ ಕೊಡೋದಕ್ಕೆ ನಮಗೆ ಸಹಾಯಿಸ್ತಾರೆ. ಪ್ರತಿನಿತ್ಯ ಹೋಗೋದು, ಇವರ ಕಂಪನಿಯ ಬಾಗಿಲುಗಳಲ್ಲಿ ನಿಂತ್ಕೊಳ್ಳೋದು, ನಾವು ಬರೋದು. ಯಾಕೆ ಅಲ್ಲ, ಇವರಿಗೆ ಕೆಲಸಗಳ ಮಾಡೋ ಟೈಮಲ್ಲಿ ಇರುವಂತಹ ಮುತುವರ್ಜಿ ಕೆಲಸ ಕಂಪ್ಲೀಟ್ ಆದಮೇಲೆ ಯಾಕೆ ಇವರು ಹಣವನ್ನು ಕೊಡೋದಿಲ್ಲ ಅನ್ನೋದು ನನ್ನ ಉದ್ದೇಶ. ಯಾವಾಗಲಾದರೂ ಹೋಗಲಿ, ಕಸ್ಟಮರ್ಸ್ ಇದ್ದಾರೆ, ಈಗ ಬರಬೇಡ, ಆಮೇಲೆ ಬಾ, ನಾನು ಫೋನ್ ಮಾಡ್ತೀನಿ ಅಂತಾರೆ. ಕಸ್ಟಮರ್ ಇಲ್ದಿರೋ ಸಮಯ ಎಂಥದ್ದು? ಈಗ ಈ ಕಂಪನಿಯಲ್ಲಿ ಸುಮಾರು ಮ್ಯಾನುಫ್ಯಾಕ್ಚರಿಂಗ್ ಮಿಷಿನ್ಗಳು ತಯಾರಿಕೆ ಮಾಡುವಂತಹ ಕಂಪನಿ ಇದೆ. ಈಗ ಕಸ್ಟಮರ್ ಸಾವಿರಾರು ಜನ ಬರ್ತಾರೆ, ಲಕ್ಷಾಂತರ ಜನ ಬರ್ತಾರೆ, ಅವ್ರಿಗೆ ಮಿಷಿನ್ಗಳು ನೋಡೋದಕ್ಕೆ ಬರ್ತಾರೆ. ಅದಕ್ಕೂ ನಮಗೂ ಸಂಬಂಧ ಏನು? ನಮ್ಮದು ಕೆಲಸ ಕಂಪ್ಲೀಟ್ ಆಯ್ತಲ್ಲ, ನಮ್ಮ ಹಣವನ್ನು ಕ್ಲಿಯರ್ ಮಾಡೋದಕ್ಕೆ ಯಾಕೆ ಆಗ್ತಾ ಇಲ್ಲ? ನಾವು ಪ್ರತಿನಿತ್ಯ ನಿಮ್ಮ ಕಂಪನಿಗಳ ಹತ್ರ ಬರೋದು, ಬಾಗಿಲುಗಳ ಹತ್ರ ನಿಂತ್ಕೊಂಡು ಕಾಯ್ಕೊಂಡಿರೋದು, ಇದು ಎಷ್ಟು ಸರಿ ಅಲ್ವಾ? ಕಷ್ಟಪಟ್ಟು ಕೆಲಸ ಮಾಡಿದ್ದೀವಲ್ಲ, ಬಿಸಿಲು ಅಂದಿರ, ಗಾಳಿ ಅಂದಿರ, ಜೀವಗಳನ್ನು ಕೈಯಲ್ಲಿಟ್ಕೊಂಡು ಕೆಲಸ ಮಾಡಿದ್ದೀವಿ ರೀ ಸ್ವಾಮಿ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ನಿಮಗೆ ಗೊತ್ತಾಗೋದಿಲ್ಲ. ನಮಗೆ ಕಮಿಟ್ಮೆಂಟ್ಗಳು ಎಷ್ಟೋ ಸಾವಿರಾರು ಇರ್ತವೆ. ನೀವು ಕೆಲಸ ಮುಗಿದ ತಕ್ಷಣ ನಮ್ಗೆ ಒಂದು 15 ದಿವಸ, 1 ತಿಂಗಳು ಗಡುವು ತಗೊಂಡ್ರೆ ಒಂದು ಒಳ್ಳೆಯ ವಾಕ್ಯ. 3 ತಿಂಗಳಾದ್ರೂ ನೀವು ನಮಗೆ ಕೊಡಬೇಕಾಗಿರೋದಂಥ ಹಣವನ್ನು ಕೊಡಲಿಲ್ಲ ಅಂದರೆ, ನಮಗೆ ಈ ರೀತಿ ಸತಾಯಿಸ್ತೀರಂದರೆ, ಹಾಗೆ ಮುಂದೆ ಒಂದು ನೀರು ಹೋಗೋದಕ್ಕೆ ಒಂದು ಗಟರ್ ಹಾಕಲಿಲ್ಲ ಅಂದ್ಬಿಟ್ಟು 1 ತಿಂಗಳು ಹೋಲ್ಡ್ ಮಾಡಿದ್ರಿ ನೀವು ಸಂಬಳವನ್ನು. ಗಟ್ರ್ ಹಾಕಿದ ಮೇಲೆ ನಾವು ಗುರುವಾರ ಗಟ್ರ್ ಹಾಕ್ಕೊಟ್ವಿ ಕ್ರೈನ್ ಮುಖಾಂತರ. ಗಟ್ರ್ ಹಾಕಿದ್ಮೇಲೆ ಮತ್ತೆ ಅವರು ಬೆಳಗ್ಗೆ ಆಮೇಲೆ ಮಾತಾಡ್ತೀನಪ್ಪ ಅಂತ ಹೇಳಿದರು. ನಾನು ಸರಿ ಅಂದ್ಬಿಟ್ಟಿದ್ದು, ಸರಿ ಓಕೆ, ನಾನು ಶುಕ್ರವಾರ ಬಂದು ಮಾತಾಡಿ ಅಮೌಂಟ್ ಕ್ಲಿಯರ್ ಮಾಡ್ಕೊಂಡು ಹೋಗೋಣ ಅಂತ ಸುಮ್ಮನೆ ಇದ್ದೆ. ಆವಾಗ ಶುಕ್ರವಾರ ಇವರು ಊರಿಗೆ ತೆರಳಿಬಿಟ್ರು. ಅವರು ಊರಿಗೆ ಹೋದರು. ಊರಿಗೆ ಹೋದ್ಮೇಲೆ ಶುಕ್ರವಾರ ಬೆಳಗ್ಗೆ 11:30 ಕಂಪನಿ ಹತ್ರ ಹೋಗಿದ್ವಿ. ಅಲ್ಲಿರುವಂತಹ ಅಕೌಂಟ್ಸ್ ಆದಂತಹ ಸತೀಶ್ ಅವರಿಗೆ ಕೇಳಿದ್ವಿ, ಸರ್ ಇಲ್ಲನಪ್ಪ ಪೇಮೆಂಟ್ ಕೇಳಬೇಕಿತ್ತು. ಇಲ್ಲಪ್ಪ ಸರ್ ಇಲ್ಲ, ಒಂದು ವಾರ ಆಗುತ್ತೆ ಕಂಪನಿಗೆ ಬರೋದು ಅಂದರು. ಹಾಗಾಗಿ ನಮಗೆ ಮನಸ್ಸು ಬೇಜಾರಾಯಿತು. ಸರಿ ಬಿಡು, 1 ವಾರ ತಾನೇ ಬಂದಮೇಲೆ ತೊಗೊಳ್ಳೋಣ ಅಂತ ಇದ್ವಿ. ಆಮೇಲೆ 1 ವಾರ ಆದಮೇಲೆ ಮತ್ತೆ ಹೋದರೆ, ಇವರು ಹೋಗಿದಾಗ, ನೋಡಪ್ಪ ಈಗ ತಾನೇ ಊರಿಂದ ಬಂದಿದ್ದೀನಿ, ಸ್ವಲ್ಪ ಟಯರ್ಡ್ ಆಗಿದ್ದೀನಿ, ನಾನು ಫೋನ್ ಮಾಡ್ತೀನಿ, ಫೋನ್ ಮಾಡಿದ್ಮೇಲೆ ನಾನು ಫೋನ್ ಮಾಡ್ತೀನಿ, ಬಂದು ತೊಗೊಂಡೋಗು ಅಂತ ಹೇಳಿದರು. ಈ ರೀತಿ ಕೇಳಿ ವೀಕ್ಷಕರೇ, ಕನಿಷ್ಠ ಅಂದ್ರೂ 3 ತಿಂಗಳ ಗಂಟ ಇವರು ನಮಗೆ ಪೇಮೆಂಟ್ ಕೊಡೋದಕ್ಕೆ ಸತಾಯಿಸಿದರು. ಯಾಕೆ ಕೆಲಸ ನಾವು ಮಾಡಿಕೊಡ್ತಿಲ್ವಾ? ನಾವಿದು ಪ್ರಶ್ನೆ ಮಾಡೋದು. ನೋಡಿ ಸರ್, ನಿಮಗೆ ಕಂಪನಿಗೆ ನಿಮಗೆ ಒಂಚೂರು ಕೆಲಸ ಅಡೆತಡೆ ಆಗಿದ್ದಕ್ಕೆ ನೀವು ಬಿಡಲಿಲ್ಲ, ಸರಿ ಜನ. ಮಳೆ ನೀರು ಒಳಗಡೆ ಬಂದಿದ್ದಕ್ಕೆ ನೀವು ಗಟ್ರ ಕೊಡೋ ಗಂಟ ನನಗೂ ಪೇಮೆಂಟ್ ಕ್ಲಿಯರ್ ಮಾಡಿಲ್ಲ. ನಮಗೂ ಹಂಗೆ ಅಲ್ವಾ? ಹಾಗೆ ಇನ್ನೊಂದು ಕಡೆ ಗಟ್ರ ಹಾಕಲಿಲ್ಲ. ಆ ಕಡೆ ಹಿಂಭಾಗದಲ್ಲಿ ಗಿಡ ಮರಗಳೆಲ್ಲ ಬೆಳ್ಕೊಂಡಿದ್ದಾವೆ, ಅಲ್ಲಿ ಕ್ರೈನ್ ಬರೋದಕ್ಕೆ ಆಗೋದಿಲ್ಲ. ಆದರೆ ವೀಕ್ಷಕರ, ಇವರು ಗಟ್ರ
ಹಾಕೋಕ್ಕಿಂತ ಮುಂಚೆ ಏನು ಹೇಳಿದ್ರು, ಗಟ್ರ ಏನು ಬೇಡ, ಹಾಗೆ ಪ್ಲೈನ್ ಶೀಟ್ ಹಾಕಿ ಬಿಟ್ಬಿಡು ಅಂತ ಹೇಳಿದ್ರು. ನಾವೇನು ಮಾಡಿದ್ರೆ ಸೈಡ್ ನೋಡಿ, ಆ ಕಡೆ ಕಾಣ್ತಾ ಇರುವಂತಹ ಗೋಡೆ, ಆ ಕಡೆ ವುಡ್ ಕಾಣ್ತಾ ಇದೆ, ಆ ಕಡೆ ಕಟ್ಟಡ ಬರುತ್ತೆ, ಅದು ಎಲ್ ಶೇಪ್ ಇದು ಕ್ಲೋಸ್ ಆಗಿಬಿಡ್ತೈತೆ. ಆ ಕಡೆ ನಾವು ಸೈಡ್ ಶೀಟ್ ಹೊಡೆದ್ಬಿಟ್ವಿ. ಸೈಡ್ ಶೀಟ್ ಹೊಡೆದ್ಮೇಲೆ ಗಟ್ರ ಹಾಕೋದಕ್ಕಾಗಲ್ಲ. ಇನ್ನೇನಿದ್ರು ಆ ಕಡೆ ಕ್ರೈನ್ ಮುಖಾಂತರ ಬಂದು ಆ ಕಡೆ ಗಿಡ ಮರಗಳೆಲ್ಲ ಬೆಳೆದಿದೆ. ಆ ಗಿಡ ಮರಗಳ ಬೆಳೆದಿರುವಂತಹ ಸ್ಥಳದಲ್ಲಿ ನಾವು ಕ್ರೈನನ್ನು ಎತ್ಕೊಂಡು ಹೋಗೋಕ್ಕಾಗಲ್ಲ. ಯಾಕೆಂದರೆ ಆ ಜಾಗ ಮುಂಚೆ ಬೇರೆಯವರದಿತ್ತು, ಆಗ ಅದು ಗೇಟ್ ತೆರೆದಿತ್ತು. ಈಗ ಗೇಟ್ ತೆರೆದಿಲ್ಲ, ಈಗ ಪ್ರೆಸೆಂಟ್ ಆ ಜಾಗವನ್ನು ಬೇರೆಯವರಿಗೆ ಸೇಲ್ ಮಾಡಿರೋ ಕಾರಣ ಆ ಜಾಗದ ಒಳಗಡೆ ಬರೋದಕ್ಕೆ ಆಗೋದಿಲ್ಲ. ಯಾಕಂದರೆ ಗೇಟಿಗೆ ಬೀಗ ಹಾಕಿದ್ದಾರೆ. ಆ ಬೀಗವನ್ನು ನಾವು ಯಾವ ರೀತಿ ತೆವರು ಮಾಡಿಬಿಟ್ಟು ಒಳಗಡೆ ಬರೋಕ್ಕಾಗುತ್ತಾ? ಬೇರೆಯವರ ಪ್ರಾಪರ್ಟಿಯಲ್ಲಿ ನಾವು ಹೆಂಗೆ ಹೋಗೋಕ್ಕಾಗುತ್ತೆ? ಅಷ್ಟಂತೂ ತಿಳುವಳಿಕೆ ಬೇಡವಾ? ಆ ವಿಚಾರ ಇಟ್ಕೊಂಡು ನಾವೇನು ಹೇಳಿದ್ವಿ ಅಂದರೆ, ನಮಗೆ ಕೊಡಬೇಕಾದ ಹಣದಲ್ಲಿ ಅದರಲ್ಲಿ ಒಂದು 20,000 ರೂಪಾಯಿಯನ್ನು ನಿಮ್ಮ ಕಡೆ ನಾವು ಕೊಡಬೇಕಾಗಿರೋ ಹಣದಲ್ಲಿ 20,000 ರೂಪಾಯಿ ನಿಮ್ಮ ಬ್ಯಾಲೆನ್ಸ್ ಇಟ್ಕೊಳ್ಳಪ್ಪ, ಮಿಕ್ಕಿದ ಹಣವನ್ನೆಲ್ಲ ಕ್ಲಿಯರ್ ಮಾಡಿರಿ. ಯಾತಕ್ಕೋಸ್ಕರ ಈ ರೀತಿ ಹೇಳ್ತಾ ಇದ್ದೀನಿ ಅಂದರೆ, ಕೆಲಸ ಎಲ್ಲ ಮುಗಿದ ಮೇಲೆ ನಮ್ಮದು ಹಣವನ್ನು ಕ್ಲಿಯರ್ ಮಾಡ್ಬೋದಲ್ಲ. 20,000 ಹಣವನ್ನು ನಮಗೆ ನೀವು ಆ ಕಡೆ ಹಿಂಭಾಗದಲ್ಲಿ ಗಟ್ರ ಹಾಕಿದ್ಮೇಲೆ ಕ್ಲಿಯರ್ ಮಾಡ್ಬೋದಾಯಿತು. ಮಿಕ್ಕಿದ ಬ್ಯಾಲೆನ್ಸ್ ಎಲ್ಲ ಕ್ಲಿಯರ್ ಮಾಡ್ಬೋದಲ್ವ ಅಂತ ನಾವು ಕೇಳೋದು. ಈ ಥರ ಇವ್ರಿಗೆ ಎಷ್ಟೇ ಸತಿ ಹೇಳಿದ್ರು ಪದೇ ಪದೇ ಅದನ್ನೇ ಹೇಳ್ತಾರೆ. ಹಾಗಾಗಿ ಮನಸ್ಸು ಬೇಜಾರಾಗಿ ದಯವಿಟ್ಟು, ನಾನು ಇವತ್ತುವರೆಗೂ ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೆ. ದಯವಿಟ್ಟು ಒಂದು ಕಂಪನಿ ಮಾಲೀಕರನ್ನು ನಾವು ಹೀರಾಳಿಸಬಾರ್ದು. ಎಲ್ಲರಿಗೂ ಸಮಸ್ಯೆಗಳನ್ನೋದು ಇರುತ್ತೈತೆ ಅನ್ನೋ ಉದ್ದೇಶಕ್ಕೆ ಇಟ್ಕೊಂಡು ನಾವು ಇವತ್ತು ಕೊಡ್ತಾರೆ, ನಾಳೆ ಕೊಡ್ತಾರೆ ಅಂದ್ಕೊಂಡೇ ಇದ್ವಿ. ಆದರೆ ಕೆಲಸ ಮುಗಿದು 3 ತಿಂಗಳು ಆಗ್ತಾ ಬಂದಿದೆ. ಇವತ್ತಿಗೂ ನಮ್ಗೆ ಇವತ್ತು ಕ್ಲಿಯರ್ ಮಾಡಬೇಕಿತ್ತು. ಇವತ್ತು ಕೊಡ್ತೀನಂತ ಅವರು ಹೇಳಿದರು. ಇವತ್ತು ಹೋದರೆ ಇವತ್ತಿಲ್ಲ, ನಾನು ಕರಿತೀನಿ, ಒಂದು ಸ್ವಲ್ಪ ದಿನ ಇರೋ ಅಂತ ಹೇಳ್ತಾರೆ. ಹಾಗಾದರೆ ನಮಗೆ ಕಮಿಟ್ಮೆಂಟ್ಗಳಿರೋರು ಹುಡುಗರಿಗೆಲ್ಲ ಪೇಮೆಂಟ್ಗಳು ಮಾಡಬೇಕು. ಅವ್ರಿಗೆಲ್ಲ ನಾವೇನು ಕೈಯಿಂದ ಸಾಲ ಮಾಡಿ ಕೊಡೋಕ್ಕಾಗುತ್ತಾ ಹೇಳಿ? ನೀವನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು, ದಯವಿಟ್ಟು ಹೇಳ್ತೀವಿ. ಈ ರೀತಿ ಕೆಲಸಗಳು ಮಾಡಿಸ್ಕೊಂಡ್ಮೇಲೆ, ಕರೆಕ್ಟಾಗಿ ಕೆಲಸಗಳು ಮಾಡ್ಕೊಂಡ್ಮೇಲೆ ಸಂಬಳಗಳನ್ನು ದಯವಿಟ್ಟು ಪೇಮೆಂಟ್ಗಳು ಕ್ಲಿಯರ್ ಮಾಡೋದು ಕಲೀರಿ. ನಮ್ಮಗಳಿಗೆ ಎಷ್ಟೋ ಕಮಿಟ್ಮೆಂಟ್ಗಳು ಇರ್ತವೆ. ಆ ಉದ್ದೇಶ ಇಟ್ಕೊಂಡು ನಿಮ್ಮಂತರ ನಿಮಗೆ ನಾವು ಅವಮಾನ ಮಾಡಬೇಕನ್ನೋ ಉದ್ದೇಶ ಇಲ್ಲ. ನಮಗೆ ಕೊಡಬೇಕಾದ ದುಡ್ಡನ್ನು ನಾವು ಕಷ್ಟಪಟ್ಟು ಕೆಲಸ ಮಾಡಿದಂತಹ ಹಣವನ್ನು ನನ್ನ ಲೈಫಲ್ಲಿ ಈ ರೀತಿ ಆಟ ಆಡಿರೋ ವ್ಯಕ್ತಿಗಳಂದರೆ ಇವರೇ ನೋಡಿ. ಎಲ್ಲೇ ಹೋದರೂ ಕೆಲಸ ಮಾಡಿದ ತಕ್ಷಣ, ಆವತ್ತು ಮುಗಿಸಿದ ತಕ್ಷಣ ಆವತ್ತು ಮರುದಿನಕ್ಕೆ ಪೇಮೆಂಟ್ ಕ್ಲಿಯರ್ ಮಾಡಿಬಿಡ್ತಾರೆ. ಆ ರೀತಿ ನೋಡಿದ್ದೀನಿ. ಆದರೆ ಇವರು 3 ತಿಂಗಳಾದರೂ ಹಣ ಕ್ಲಿಯರ್ ಮಾಡಲಿಲ್ಲ. ಅದಕ್ಕಾಗಿ ನನ್ನ ಮನಸ್ಸು ಬೇಜಾರಾಗಿ ವಿಡಿಯೋವನ್ನು ಹಾಕಬೇಕಾಗಿತ್ತು. ನಾನು ಅದಕ್ಕೋಸ್ಕರ ಹಾಕಿದ್ದೀನಿ. ದಯವಿಟ್ಟು ಈ ರೀತಿ ತಪ್ಪುಗಳನ್ನು ಮತ್ತೆ ಇನ್ನೊಮ್ಮೆ ಮಾಡೋಕ್ಕೆ ಹೋಗ್ಬೇಡ್ರಿ. ಇದು ನನಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಇದು ಅಗಲ ಬಂದು 45 ಫೀಟ್ ಅಗಲ ಬರುತ್ತೆ. ಹಿಂಗೆ ಅಗಲ ಬಂದು 75 ಅಡಿ ಅಗಲ, ಮತ್ತು ವಿಡ್ತ್ ಬಂದು 45 ಫೀಟು, 45 ಅಡಿ ಅಗಲ, ಮತ್ತು 75 ಅಡಿ ಹಿಂಗೆ ಅಗಲ ಬರುತ್ತೆ, ಉದ್ದ ಬರುತ್ತೆ. 75 ಅಡಿ ಅಗಲ ಬರುತ್ತೆ. ದೊಡ್ಡ ಶೆಡ್ ಇದು ನೋಡಿ, ಆ ಕಡೆ ಕಾಣ್ತಿದ್ದಲ್ಲ, ಅದಕ್ಕೆ ಮ್ಯಾಚಿಂಗ್ ಮಾಡೋದಕ್ಕೋಸ್ಕರ ಇದು ಮಾಡಿರೋದು. ಇದು ಆಲ್ರೆಡಿ ಕೆಲಸ ಕಂಪ್ಲೀಟ್ ಪೂರ್ಣಗೊಂಡ್ಬಿಟ್ಟಿದೆ.
ಇಷ್ಟು ಫೈನಲ್ ಆಗಿ ಇವತ್ತಿಗೆ ವರ್ಕ್ ಕಂಪ್ಲೀಟ್ ಆಗಿ 3 ತಿಂಗಳಾಯಿತು ನೋಡಿ. ಆ ಕಡೆ ಒಂದು ಶೆಡ್ ಕಾಣ್ತಿದ್ದಲ್ಲ, ಇದು ಸಹ ನಾವೇ ಕಂಪ್ಲೀಟ್ ಮಾಡಿದ್ದು. ಇದ್ರದ್ದು ಸಹ ಹಣ ಬ್ಯಾಲೆನ್ಸ್ ಇದೆ. ಈ ರೀತಿ ಮಾಡ್ಕೊಳ್ತಾ ಹೋದರೆ ನಮ್ಮಂಥವ್ರು ಏನು ಮಾಡಬೇಕು? ಇಂಥವ್ರನ್ನ ನಾವು ಕೆಲಸಗಳನ್ನು ನಂಬ್ಕೊಂಡು ನಾವು ಬಂದರೆ ಕೆಲಸ ಮಾಡಿಕೊಟ್ಬಿಡ್ತೀವಿ, ಆದರೆ ನಮಗೆ ಪೇಮೆಂಟ್ಗಳು ಕ್ಲಿಯರ್ ಮಾಡಲ್ಲ. ಇದು ನಮಗೆ ಬಂದಿರುವಂಥ ಸಮಸ್ಯೆ. ಓಕೆನಾ ವೀಕ್ಷಕರೇ, ನೋಡ್ಕೊಳ್ಳಿ ಎಷ್ಟು ಥರ ಆಟ ಆಡ್ತಾರಂದರೆ ಇದು ನಮ್ಮ ವ್ಯವಸ್ಥೆ ಅಲ್ರಿ. ಕೆಲಸ ಮಾಡೋದಕ್ಕೆ ಮಾಡಿದ್ದು ಕಂಪ್ಲೀಟ್ ಮಾಡಿದ್ಮೇಲೆ ನಮ್ಮ ಹಣನ ಯಾಕ್ರಿ ಕೊಡೋದಿಲ್ಲ ನೀವು? ನಮ್ಮ ಹಣ ಕ್ಲಿಯರ್ ಮಾಡಬೇಕಲ್ಲ ನೀವು. ಪದೇ 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 ನಿಮ್ಮ ಕಂಪ್ನಿಗಳ ಹತ್ರ ಬಂದರೆ ನಿಮಗೂ ಸರಿ ಅನಿಸುತ್ತಾ? ನೀವುಗಳೇ ಮಕ್ಕಳ ನೋಡಿ, ಇದೆಲ್ಲ ವೀಕ್ಷಕರೇ ಇದೆಲ್ಲ ನಾವೇ ಮಾಡಿರೋದು. ಈ ಶೆಡ್ಡು ಸಹ ನಾವೇ ಹಾಕಿರೋದು. ಕೆಳಗಡೆ ಫುಟ್ ಮಣ್ಣೆತ್ತಿ ಕಾಲಮ್ಗಳ ಒಳಗಡೆ ಹಾಕಿ ಪೈಪೆಲ್ಲ ಹಾಕಿ ಈ ಕೆಲಸ ಎಲ್ಲ ನಾನೇ ಕಂಪ್ಲೀಟ್ ಮಾಡಿದ್ದೆ.